ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಟೋಲ್ ಸಂಗ್ರಹಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಮೊನ್ನೆ ಕಾಂಗ್ರೆಸ್ ಅವರು ಹಾಗೇನೇ ವಿವಿಧ ಕನ್ನಡ ಪರ ಸಂಘಟನೆಯವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಜೆಡಿಎಸ್ನ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹಾಗೇನೇ ಶಾಸಕ ಎ ಮಂಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ರಾಮನಗರದ ಕಡಮಿಣಕಿ ಟೋಲ್ ಬಳಿಯಲ್ಲಿ. ಅಪಾರ ಸಂಖ್ಯೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಕಾಮಗಾರಿ ಫಸ್ಟ್ ಆಫ್ ಆಲ್ ಕಂಪ್ಲೀಟೇ ಆಗಿಲ್ಲ, ಅದಕ್ಕೂ ಮುಂಚಿತವಾಗಿ ಟೋಲ್ ದರವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ. ಇದು 40% ಸರ್ಕಾರ ಅಂತೆಲ್ಲ ಧಿಕ್ಕಾರವನ್ನ ಜೆಡಿಎಸ್ನ ಕಾರ್ಯಕರ್ತರು ಕೂಗ್ತಾ ಇದ್ದಾರೆ. ಅಲ್ಲಿ ಸರ್ವಿಸ್ ರಸ್ತೆಯನ್ನ ಸರಿಯಾಗಿ ಪ್ರೊವೈಡ್ ಮಾಡಿಲ್ಲ. ಮತ್ತೆ ರಾಮನಗರಕ್ಕೆ ಹೋಗ್ಬೇಕು ಅಂತಂದ್ರೂ ನಾವು ಸೇಮ್ ದರವನ್ನೇ ಕೊಡಬೇಕು, ಮೈಸೂರಿಗೆ ಹೋಗ್ಬೇಕಂದ್ರೂ ಸೇಮ್ ದರ ಅಂತ ಈಗ ನಿಖಿಲ್ ಕುಮಾರಸ್ವಾಮಿ ಮಾತಾಡ್ತಾ ಇದ್ದಾರೆ. ನೋಡೋಣ. ನಾವು ಈ ಪ್ರತಿಭಟನೆನ ಇಲ್ಲಿಗೆ ನಿಲ್ಲಿಸ್ತೀವಿ, ಇಲ್ಲ ಅಂತ ಹೇಳಿದ್ರೆ ಉಗ್ರವಾಗಿ ಈ ವಿಚಾರವಾಗಿ ನಾವು ಹೋರಾಟ ಮುಂದುವರಿಸ್ತೀವಿ ಅಂತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯಿಂದ ನಾವು ಕೊಡಬೇಕಾಗ್ತದೆ. ಎಚ್ಚರಿಕೆ. ಥ್ಯಾಂಕ್ ಯು. ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ರು. ಅಪೂರ್ಣ ಕಾಮಗಾರಿ ಫೋಟೋಗಳನ್ನ ಹಿಡಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆ ದರದ ಬಗ್ಗೆನೂ ಕೂಡ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ. ನೀವು ಸರ್ವಿಸ್ ಕೊಡುವಾಗ ಎಲ್ಲವನ್ನು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಟೋಲ್ ದರವನ್ನ ಇಸ್ಕೊಳ್ಳಿ, ಅವಾಗ ಯಾರು ಆಕ್ಷೇಪ ಮಾಡೋದಿಲ್ಲ. ಈಗ ಅರ್ಧಂಬರ್ಧ ಕಾಮಗಾರಿ ಮಾಡಿ ತರಾತುರಿಯಲ್ಲ ಉದ್ಘಾಟನೆಯನ್ನು ಮಾಡಿ ಈಗ ನೀವು ಟೋಲ್ ದರವನ್ನ ಇಸ್ಕೊಳ್ತಿದ್ದೀರಾ, ಇದು ಸರಿಯಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮೊದಲನೇದಾಗಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಬಂದು ಏನು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡ್ತಾರೆ. ಇವತ್ತು ಜನಸಾಮಾನ್ಯರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಇದು ಲೋಕಾರ್ಪಣೆನಾ ಅಥವಾ ಟೋಲಾರ್ಪಣೆನಾ ಅಂತಕ್ಕಂಥದ್ದು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇವತ್ತು ಇಲ್ಲಿವರೆಗೂ ಸರ್ವಿಸ್ ರಸ್ತೆ ಆಗಿಲ್ಲ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಗೈಡ್ಲೈನ್ಸ್ ಮೂಲಕವಾಗಿ ಕಾನೂನಾತ್ಮಕವಾಗಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಈಗ ಯಾರ ಹತ್ರ ಆರ್ಥಿಕವಾಗಿ ಶಕ್ತಿ ಇದೆ, ಪ್ರಬಲರಿದ್ದಾರೆ, ಈ ರಸ್ತೆನಲ್ಲಿ ಹೋಗ್ತಾರೆ. ಹಂಗಾದ್ರೆ ಬರೀ ಶ್ರೀಮಂತರಿಗೆ ಈ ರಸ್ತೆ, ಕಾಮನ್ ಮ್ಯಾನ್ಗೆ ಈ ರಸ್ತೆ ಅಲ್ವಾ, ಜನಸಾಮಾನ್ಯರಿಗೆ ಈ ರಸ್ತೆ ಅಲ್ವಾ ಸರ್? ಪ್ರಶ್ನೆ ಮಾಡಬೇಕಲ್ವಾ? ಇವತ್ತು ಒಂದ್ ನಿಮಿಷ ಆಯ್ತು ಸರ್, ಶೌಚಾಲಯಗಳಿದೆಯಾ? ಇವತ್ತು ಟಾಯ್ಲೆಟ್ಗಳು ಕಟ್ಸಿದಾರ. ಈಗ 135 ರೂಪಾಯಿ ಫಾಸ್ಟ್ ಆಗಿರೋಂಥವ್ರಿಗೆ ನಿಮಗೆ ಗೊತ್ತಿದ್ದಂಗೆ ಡಬಲ್ 220 ರೂಪಾಯಿ ಇವತ್ತು ನೀವು ಕ್ಯಾಶ್ ಕೊಟ್ಟು ಹೋಗ್ತಕ್ಕಂಥವ್ರಿಗೆ 270 ರೂಪಾಯಿ ಸರ್. ಒಂದ್ ನಿಮಿಷ, ಈಗ ಈ ನಮ್ಮ ಬಿಡದಿಯಿಂದ ರಾಮನಗರಕ್ಕೆ ಹೋಗೋರು, ಚನ್ನಪಟ್ಟಣಕ್ಕೆ ಹೋಗೋರು, ಮದ್ದೂರ್ಗೆ ಹೋಗೋರು, ಮಂಡ್ಯಕ್ಕೆ ಹೋಗೋರು ಒಂದೇ ಬೆಲೆ ಕಟ್ಟಬೇಕಾ ಸರ್? ಯಾಕೆ ಸರ್? 20 ಕಿಲೋಮೀಟರ್ ರೇಡಿಯಸ್ ಇರೋನು 120 ಕಿಲೋಮೀಟರ್ ರೇಡಿಯಸ್ ನೀವೇನು ಇವತ್ತು ಹಾಕಿದಿರಲ್ಲ, ಇವತ್ತು 135 ರೂಪಾಯಿ ಅಷ್ಟೇ ಬೆಲೆ ಕಟ್ಟಬೇಕಾ ಸರ್? ಪ್ರಶ್ನೆ ಮಾಡಬೇಕೋ ಬೇಡ? ಆಮೇಲೆ ಒಂದ್ ನಿಮಿಷ, ಈಗ ಬಸ್ಗಳು ಹೋಗ್ತಾ ಇದೆ, ಗೌರ್ಮೆಂಟ್ ಬಸ್ಗಳು ಹೋಗ್ತಾ ಇದೆ, ಪ್ರೈವೇಟ್ ಬಸ್ಗಳು ಹೋಗ್ತಾ ಇದೆ, ಬಸ್ ಫೇರ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಇವತ್ತು ಅವಕಾಶ ಇದೆ. ಈಗ ಲೋಕಾರ್ಪಣೆನ ಇದು ಟೋಲಾರ್ಪಣೆನ ಅನ್ನೋ ಪ್ರಶ್ನೆಯನ್ನ ನಿಖಿಲ್ ಕುಮಾರಸ್ವಾಮಿ ಮಾಡಿದ್ದಾರೆ. ಈಗ ಜನಸಾಮಾನ್ಯರಿಗೆ ಇಷ್ಟೊಂದು ದರವನ್ನ ಕಟ್ಟೋದಕ್ಕೆ ಸಾಧ್ಯ ಇದೆಯಾ? ಶ್ರೀಮಂತರಿಗಷ್ಟೇ ಇದು ರಸ್ತೆನಾ? ಇನ್ನು ಶೌಚಾಲಯದ ಬಗ್ಗೆ ಬಹಳ ದಿನಗಳಿಂದ ಆಕ್ಷೇಪಗಳು ವ್ಯಕ್ತವಾಗ್ತಲೇ ಇತ್ತು. ಶೌಚಾಲಯ ಕಟ್ಸಿದಾರಾ ಅನ್ನೋ ಪ್ರಶ್ನೆಯನ್ನ ಸರ್ಕಾರಕ್ಕೆ ನಿಖಿಲ್ ಮಾಡಿದ್ದಾರೆ.